ನಗರದ ಹೊರವಲಯದಲ್ಲೊಂದು ಹಳೆಯ ಪಾಳುಬಿದ್ದ ಮನೆ ಇದ್ದಿತು. ಅಲ್ಲಿ ಎಷ್ಟೋ ವರ್ಷಗಳಿಂದ ಯಾರೊಬ್ಬರೂ ವಾಸ ಇರಲಿಲ್ಲ. ಮನೆಯ ಬಾಗಿಲು ತೂಗಿ ಕಿಟಕಿಗಳ ಹಾರಗಳು ಜೋತಾಡುತ್ತಿದ್ದವು. ಮನೆಗೆ ಹತ್ತಿದ ಧೂಳಿನ ಮೋಡವೇ ಮೊದಲು ಕಣ್ಣಿಗೆ ಬಡಿಸುತ್ತಿತ್ತು. ಆದರೆ ಮನೆ ಹೇಗೋ ಜೀವಂತವಾಗಿ ಕಾಣುತ್ತಿತ್ತು. ಇನ್ನೂ ಒಬ್ಬರನ್ನಾದರೂ ಬಲಿಪಡಿಸಬೇಕೆಂಬ ಹಪಹಪಿಕೆ ಅದರ ಗೋಡೆಯೊಳಗೆ ಇತ್ತು. ಅದರ ಬಗ್ಗೆ ಒಂದು ಕಹಾನಿ ಹಳ್ಳಿಯಲ್ಲಿತ್ತು. ಕಳೆದ ಶತಮಾನದಲ್ಲಿ ಆ ಮನೆಯ ಮಾಲೀಕ ಶ್ರೀಮಂತ ಜಮೀನ್ದಾರನಾಗಿದ್ದ. ಒಂದು ದಿನ ಅವನ ಎಲ್ಲ ಸಂಪತ್ತನ್ನು ನಾನೇ ಅನುಭವಿಸಬೇಕು, ನನ್ನ ಸಂಪತ್ತು ಯಾರಿಗೂ ಸಿಗಬಾರದು ಎಂದು ಅವನೇ ತನ್ನ ಕುಟುಂಬದ ಎಲ್ಲ ಸದಸ್ಯರನ್ನು ಹೊಡೆದು ಕೊಂದನು. ಕೊನೆಗೆ ಏನಾಯಿತೋ ಏನೋ, ತಾನು ಕೂಡ ಚುಚ್ಚಿಕೊಂಡು ಮೃತಪಟ್ಟ. ಅವನ ಆತ್ಮವಂತೂ ಅಲ್ಲಿಯೇ ಸಿಕ್ಕಿಹಾಕಿಕೊಂಡಿತು. ಯಾರಾದರೂ ಮನೆಗೆ ಹತ್ತಿದರೆ ಅವನು ಅವರನ್ನು ಬಿಡುವುದಿಲ್ಲ, ಅವರು ಮನೆಯ ಪಾಲಾಗಿ ಹೋಗುತ್ತಾರೆ ಎನ್ನುತ್ತಾರೆ ಊರಿನ ಜನರು. ಒಂದು ದಿನ ಕಾಲೇಜಿನ ವಿದ್ಯಾರ್ಥಿಗಳ ಗುಂಪು ಅರ್ಜುನ, ಮೇಘ, ಸಂದೀಪ್ ಮತ್ತು ಕಾವ್ಯ ಪಾಳುಮನೆ ಕುರಿತು ಆನ್ಲೈನ್ನಲ್ಲಿ ಓದಿ ಅದನ್ನು ಅನುಭವಿಸಲು ನಿರ್ಧರಿಸಿದರು. ಹಿಂಜರಿಯೋಣ ಎಂಬುದಿಲ್ಲ, ಹಳೆಯ ಭಯಾನಕ ಕಥೆಗಳ ನಂಬುವ ಕಾಲ ಹೋಗಿ ತುಂಬಾ ಸಮಯವಾಯಿತು ಎಂದರು. ಅವರು ಮಲಗುವ ಸಮಯದ ನಂತರ ಮಧ್ಯರಾತ್ರಿ ಆ ಪಾಳುಬಿದ್ದ ಮನೆ ಹತ್ತಿದರು. ಮೊದಲಿಗೆ ಏನೂ ಅನಿಸಲಿಲ್ಲ. ಧೂಳಿನ ವಾಸನೆ, ಹಾಳಾದ ಪೀಠೋಪಕರಣಗಳು, ಚಪ್ಪಟಿಯ ಶಬ್ದ. ಆದರೆ ಒಳಗೆ ಸಾಗಿದಂತೆ ಥಂಡಿ ಗಾಳಿ ಬೀಸಿತು, ಟಾರ್ಚಿನ ಬೆಳಕು ಕುಗ್ಗುವಂತಾಯಿತು. ಅರ್ಧ ಗಳಿಗೆ ಆಗುತ್ತಿದ್ದಂತೆ ಮೇಘ ಕೂಗಿಬಿಟ್ಟಳು. ಯಾರೋ ಅವಳ ಕೈ ಹಿಡಿದು ಎಳೆದಂತೆ ಭಾಸವಾಯಿತು. ತಕ್ಷಣವಾಗಿ ಅರ್ಜುನ ಟಾರ್ಚ್ ತಿರುಗಿಸಿ ನೋಡಿದಾಗ ಒಂದು ನಾಯಿ ಕತ್ತಲಲ್ಲಿ ಬಿಳುಪಿನ ಹಾವಳಿಯಂಥ ರೂಪದಲ್ಲಿ ಹಾರಾಡುತ್ತಿದ್ದುದನ್ನು ಕಂಡ. ಓಡೋಣ ಎಂದು ಕಾವ್ಯ ಕಿರುಚಿದಳು. ಆದರೆ ಪಾಳುಬಿದ್ದ ಹಾಸುಹೊಕ್ಕಿನ ಮನೆ ಬಾಗಿಲುಗಳು ತಾನಾಗಿ ಮುಚ್ಚಿಕೊಂಡವು. ಹಿಂದುಳಿದ ದಾರಿ ಇಲ್ಲದೆ 4 ಮಂದಿ ಮೇಲೆ ಭಾರಿ ಮೌನದ ಕತ್ತಲೆ ಆವರಿಸಿತು. ಅಂದು ರಾತ್ರಿ ಅವರಲ್ಲಿ ಕೇವಲ ಒಬ್ಬನೇ ಹೊರಬಂದನು. ಅವನೇ ಅರ್ಜುನ. ಮತ್ತಿಬ್ಬರು? ಅವರಿಗೆ ಏನೂ ಆಯಿತು? ಅರ್ಜುನ ಇಂದಿಗೂ ಕೂಡ ಹುಚ್ಚನ ರೀತಿಯಲ್ಲಿ ವರ್ತಿಸುತ್ತಿದ್ದಾನೆ. ಮತ್ತಿಬ್ಬರು ಏನಾದರೂ? ಅವರಿಗೆ ಏನಾಯಿತು? ಅರ್ಜುನ ಇಂದಿಗೂ ಕೂಡ ಯಾರೊಬ್ಬರ ಕಣ್ಣಿಗೂ ನೇರವಾಗಿ ನೋಡಲು ಸಿಗುತ್ತಿಲ್ಲ. ಅವನು ಅದೇ ಪಾಳುಮನೆ ಬಂಧನದಲ್ಲಿ ಸಿಲುಕಿದ್ದಾನೆ ಎನ್ನುತ್ತಾರೆ. ಮೈಸೂರು ಜಿಲ್ಲೆಯ ಒಳಗಿನ ಒಂದು ಹಳೆಯ ಕಾಲೇಜ್. 1800ರ ದಶಕದಲ್ಲಿ ಬ್ರಿಟಿಷರು ಕಟ್ಟಿಸಿದ್ದ ಈ ಕಟ್ಟಡ ಈಗಲೂ ನಿಂತಿದೆ. ಆದರೆ ಅಲ್ಲಿಯ ಕೆಲವರು ಒಂದೊಂದೇ ಕಾಲಚಕ್ರದ ಕಥೆಗಳನ್ನು ಹೇಳುತ್ತಾರೆ. ಇಲ್ಲಿ ದೆವ್ವ ಇದೆ ಅಂತ. 2023ರ ಹೊಸ ಸೆಮಿಸ್ಟರ್ ವಿದ್ಯಾರ್ಥಿಗಳ ಹೊಸ ಬ್ಯಾಚ್ ಕಾಲೇಜಿಗೆ ಪ್ರವೇಶ ಪಡೆಯಿತು. ಅವುಗಳಲ್ಲಿ ಆರತಿ ಒಬ್ಬಳು ಚುರುಕು ಹುಡುಗಿ ತನ್ನ ಸ್ನೇಹಿತರೊಂದಿಗೆ ಕಲಿತುಕೊಳ್ಳಲು ನಗರದಿಂದ ಬಂದಿದ್ದಳು. ಹಾಸ್ಟೆಲ್ ಕಟ್ಟಡ ತೀವ್ರವಾಗಿ ಹಳೆಯದಾಗಿತ್ತು. ಕೊಠಡಿ ಸಂಖ್ಯೆ 13 ಯಾರಿಗೂ ಕೊಡಲಾಗುತ್ತಿರಲಿಲ್ಲ. ಆದರೆ ತಪ್ಪಾಗಿ ಆರತಿಗೆ ಅದೇ ಕೊಠಡಿ ಕೊಡಲಾಯಿತು. ಮೊದಲ ದಿನ ರಾತ್ರಿ ಅವಳು ಓದುತ್ತಿರುವಾಗ ತೆರೆದ ಕಿಟಕಿಯ ಮೂಲಕ ಶೀತಲ ಗಾಳಿ ಹೊಕ್ಕಿತು. ಟೇಬಲ್ನ ಮೇಲೆ ಇದ್ದ ಲ್ಯಾಂಪ್ ಏಕಾಏಕಿ ನಂದಿತು. ಕಿಟಕಿ ಮುಚ್ಚಲು ಹೋದಾಗ ಆಕೆಯ ಕಣ್ಣು ಹೊರಗಿನ ಬಿಳಿಯಾದ ನಡುಕಟ್ಟಿದ ಸೀರೆಯ ಹೆಂಗಸಿನ ಮೇಲೆ ಬಿದ್ದಿತು. ಕಣ್ಣುಗಳನ್ನು ನೇರವಾಗಿ ಆಕೆಯ ಮೇಲೆ ನೆಟ್ಟು ನಿಲ್ಲುತ್ತಿದ್ದ ಆಕೆಯ ನಗು ಭಯಾನಕವಾಗಿತ್ತು. ಮರುದಿನ ಆರತಿ ಈ ವಿಷಯವನ್ನು ಸ್ನೇಹಿತರಿಗೆ ಹೇಳಿದರೂ ಯಾರೂ ನಂಬಲಿಲ್ಲ. ಇಲ್ಲೆಲ್ಲ ಹಳೆಯ ಕಟ್ಟಡ, ಹೀಗೊಂದು ಗಾಳಿ ಬಂದರೆ ಎಲ್ಲವೂ ಅಲುಗುತ್ತದೆ ಅಂತ ನಗುತ್ತಿದ್ದರು. ಆದರೆ ಸ್ಟ್ರೇಂಜ್ ಇನ್ಸಿಡೆಂಟ್ಸ್ ಹೆಚ್ಚಾಗತೊಡಗಿದವು. ಕೊಠಡಿಯಲ್ಲಿ ಪುಸ್ತಕಗಳು ಸುಡುತ್ತಿದ್ದವು. ತಡರಾತ್ರಿ ಅಜ್ಞಾತ ಹಾಸ್ಯ ಕೇಳಿಬರುತ್ತಿತ್ತು. ಎಲ್ಲರಿಗೂ ಅದು ಒಂದು ಮನುಷ್ಯನ ಕೈಕಟ್ಟಿದ ಕಲ್ಪನೆ ಅನ್ನಿಸುತ್ತಿತ್ತು. ಆದರೆ ಆರತಿ ಮಾತ್ರ ನಿಶ್ಚಿತವಾಗಿಯೂ ಏನಾದರೂ ಅಸಾಧಾರಣ ನಡೆಯುತ್ತಿದೆ ಎಂದು ತಿಳಿದುಕೊಂಡಳು. ಅವಳು ಹಾಸ್ಟೆಲ್ನ ಪುರಾತನ ದಾಖಲೆಗಳನ್ನು ಪರಿಶೀಲಿಸಿದಾಗ ಒಂದು ಆಘಾತಕಾರಿ ಸಂಗತಿ ತಿಳಿದುಬಂತು. 1965ರಲ್ಲಿ ಆ ಕೊಠಡಿಯಲ್ಲಿ ಓದುತ್ತಿದ್ದ ವಿದ್ಯಾ ಎಂಬ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಳು. ಆಕೆ ಆತ್ಮಹತ್ಯೆಗೆ ಶರಣಾಗುವುದಕ್ಕೆ ಕಾರಣ ಕಾಲೇಜು ಅಧಿಕಾರಿಗಳಿಂದಾಗಿದ್ದ ಅನ್ಯಾಯ. ಆರತಿ ಕಾಲೇಜು ಆಡಳಿತಕ್ಕೆ ಈ ವಿಷಯ ಹೇಳಿದಾಗ ಅವರು ಆ ಸ್ಥಳದಲ್ಲಿ ಪೂಜೆ ಮಾಡಿಸಿ ಕೊಠಡಿ 13 ಅನ್ನು ಶಾಶ್ವತವಾಗಿ ಮುಚ್ಚಿಸಿದರು. ಆದರೆ ಕೆಲ ರಾತ್ರಿ ಕಾಲೇಜಿನ ಹಳೆಯ ಕಟ್ಟಡದ ಹಿಂಭಾಗದಲ್ಲಿ ಸೀರೆ ತೊಟ್ಟ ಹೆಂಗಸಿನ ರೂಪ ಇನ್ನೂ ಕೆಲವರಿಗೆ ಕಾಣಿಸುತ್ತಿದೆಯಂತೆ.